ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ನೋಡಿ, ಸಾಕಷ್ಟು ಇದಕ್ಕೆ ಬೇಕಾಗಿರುವಂತಹ ಯಾವುದೇ ತಯಾರಿಯನ್ನ ಮಾಡದೆ ಸೂಕ್ತವಾಗಿರುವಂತಹ ಒಂದನ್ನ ಉಪಯೋಗಿಸದೆ ಕಟ್ ಅಂಡ್ ಪೇಸ್ಟ್ ಮಾಡ್ತಿದ್ದಾರೆ. ನೋಡಿ, ಮೊದಲನೇ ಟನಲಿನ ಯೋಜನೆಯಲ್ಲಿ ಸ್ಯಾಂಕಿ ಕೆರೆ ಇರಲಿಲ್ಲ. ಇದಕ್ಕಿದ್ದಾಗೆ ಬದಲಾವಣೆ, ರಾತ್ರೋರಾತ್ರಿ ಬದಲಾವಣೆ. ಅಲ್ಲಿ ಎಲಿವೇಟೆಡ್ ರೋಡ್ ಬರುತ್ತೆ, ಸಿ ವಿ ರಾಮನ್ ರೋಡ್ ನಲ್ಲಿ ಎಲಿವೇಟೆಡ್ ರೋಡ್ ಬರುತ್ತೆ ಅಂದ್ಬಿಟ್ಟು ತಕ್ಷಣ ಮಾರ್ಗನೆ ಬದಲಾಯಿಸಲಿಕ್ಕೆ ಏನಿದು ಹುಡುಗಾಟಿಕೆ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಏನು ನಮ್ಮ ಬಿ ಸ್ಮೈಲ್ ಅಲ್ಲಿರುವಂತವ್ರು ಏನೊಂದು ಅಧಿಕಾರಿಗಳಿದ್ದಾರೆ ಅಥವಾ ಈ ಸರ್ಕಾರ ಇದೆ, ಅವರೇ ಇಂಜಿನಿಯರಿಂಗ್ ಆಗ್ಬಿಟ್ಟವ್ರೆ. ಒಂದು ಬ್ರಿಡ್ಜ್ ಮಾಡಲಿಕ್ಕೆ ಸರಿಯಾಗಿ ಪರಿಣಿತಿಯನ್ನು ಹೊಂದಿಕೊಳ್ಳದೆ, ಸರಿಯಾದ ಪ್ಯಾನಲ್ಗಳು ಕನ್ಸಲ್ಟೆಂಟ್ಗಳು ಇಲ್ಲದೆ, ಇವತ್ತು ಸಾರ್ವಜನಿಕ ಸ್ಥಳಗಳ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಬೇಜವಾಬ್ದಾರಿಯಾಗಿ ಇವತ್ತು ಲಾಲ್ಬಾಗ್ ಸ್ಥಳವನ್ನಾಗ್ಲಿ, ಇವತ್ತು ಸ್ಯಾಂಕಿ ಕೆರೆಯನ್ನ ಇಲ್ಲೇನು ಇವತ್ತು ಟನಲಿನ ಪ್ರಾಜೆಕ್ಟ್ಗೆ ಇದನ್ನ ಬಳಕೆಯನ್ನು ಮಾಡ್ತಿದ್ದಾರೆ, ಅಳವಡಿಸಿಕೊಂಡಿದ್ದಾರೆ. ಇದು ಸಂಪೂರ್ಣವಾಗಿ ಪರಿಸರ ಮತ್ತು ಪ್ರಕೃತಿಯ ವಿರೋಧವಾಗಿದೆ. ಸ್ಯಾಂಕಿಯನ್ನ ನಿರ್ನಾಮ ಮಾಡಕ್ಕೆ ಬಂದಿದ್ದಾರೆ. ಹಾಗಾಗಿ ಇವತ್ತು ಸ್ಯಾಂಕಿ ಕೆರೆಯನ್ನ ಉಳಿಸಲಿಕ್ಕೆ ಇವತ್ತು ಈ ಭಾಗದ ಜನರು, ಇಡೀ ನಗರದ ಬೆಂಗಳೂರಿನ ಜನರು ಸಂಪೂರ್ಣವಾಗಿ ಬದ್ಧವಾಗಿ ಇವತ್ತು ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಈ ರೀತಿ ಚೆಲ್ಲಾಟ ಆಡಬೇಡಿ, ಬೇಜವಾಬ್ದಾರಿತನದಿಂದ ಸಾರ್ವಜನಿಕ ಸ್ಥಳಗಳನ್ನ ನಾಶ ಮಾಡಬೇಡಿ, ರಕ್ಷಿಸಿ. ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ನಿಮ್ಮ ಕೈನಲ್ಲಂತೂ ಹೊಸದಾಗಿ ಏನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಈ ಯೋಜನೆಯ ವಿಚಾರದಲ್ಲಿ ಇವತ್ತಿಲ್ಲಿ ಜನ ಸೇರಿ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಿಕ್ಕೆ, ಈ ಸ್ಯಾಂಕಿ ಕೆರೆಯನ್ನು ಉಳಿಸಿಕೊಳ್ಳಲಿಕ್ಕೆ ಇವತ್ತು ಈ ಪ್ರಯತ್ನವನ್ನು ಮಾಡಿ ಒಂದು ಸೂಕ್ಷ್ಮವಾಗಿ ಇವತ್ತು ಸಹಿ ಸಂಗ್ರಹವನ್ನು ಮಾಡುವಂತದ್ದು ಜೊತೆಯಲ್ಲಿ ವೀಕ್ಷಣೆ ಮಾಡುವಂತದ್ದಾಗ್ತಿದೆ. ಸರ್ಕಾರ ಮನ ಬಂದಂತೆ ನಡ್ಕೊಳ್ಳಿಕ್ಕೆ ಆಗಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದಾಗ್ತಿದೆ.